ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಬಿ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತಿನ ಮಾಹಿತಿ ಬಂದು ನಿಮಗೆ ಮನೆಯ ಅಕ್ಕಪಕ್ಕ ಹಾವುಗಳು ಬರದೇ ಇರುವಂಥ ಯಾವ ರೀತಿಯ ಗಿಡಗಳನ್ನು ನಾವು ಮನೆಯ ಸುತ್ತಮುತ್ತಲೂ ನೆಡಬೇಕು ಅನ್ನುವ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದಾಗಿ ತುಳಸಿ ಗಿಡ. ತುಳಸಿ ಗಿಡವನ್ನು ಪವಿತ್ರ ಗಿಡವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡದ ವಾಸನೆಯು ಹಾವುಗಳಿಗೆ ಅಹಿತಕರವಾಗಿರುತ್ತದೆ. ಇಂಥ ವಾಸನೆಯಿಂದ ಹಾವುಗಳು ಮನೆಯ ಅಕ್ಕಪಕ್ಕ ಸುಳಿಯುವುದಿಲ್ಲ. ಆದ್ದರಿಂದ ಮನೆಯ ಪ್ರವೇಶ ದ್ವಾರದ ಬಳಿ ತುಳಸಿ ಗಿಡ ನೆಡುವುದು ಒಳ್ಳೆಯದು. ಎರಡನೆಯದಾಗಿ ಸ್ನೇಕ್ ಪ್ಲ್ಯಾಂಟ್. ಉದ್ದವಾದ ಮೊನಚಾದ ಎಲೆಗಳನ್ನು ಹೊಂದಿರುವ ಸ್ನೇಕ್ ಪ್ಲ್ಯಾಂಟ್ ಹಾವುಗಳನ್ನು ಓಡಿಸುತ್ತದೆ. ಇದು ನೈಸರ್ಗಿಕ ಹಾವು ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಸಸ್ಯದ ವಾಸನೆಯಿಂದಲೇ ಹಾವುಗಳು ದೂರ ಹೋಗುತ್ತವೆ. ಅಲ್ಲದೆ ಇದರ ಎಲೆಗಳು ಕೂಡ ಹಾವಿನ ರೀತಿಯೇ ಇವೆ. ಮೂರನೆಯದಾಗಿ ಈರುಳ್ಳಿ. ಕಟುವಾದ ವಾಸನೆಯು ಹಾವುಗಳಿಗೆ ಹಿಡಿಸುವುದಿಲ್ಲ. ಇದು ನೈಸರ್ಗಿಕವಾಗಿ ಹಾವು ನಿವಾರಕವಾಗಿದೆ. ಹಾವುಗಳನ್ನು ಓಡಿಸಲು ನಿಮ್ಮ ಮನೆಯ ಬಳಿ ಈರುಳ್ಳಿ ಗೆಡ್ಡೆಗಳನ್ನು ನೆಡಿ ಅಥವಾ ಕತ್ತರಿಸಿದ ಈರುಳ್ಳಿಗಳನ್ನು ಹರಡಿ. ನಾಲ್ಕನೆಯದಾಗಿ ಚೆಂಡು ಹೂವು. ಇದು ಕೂಡ ಅತ್ಯಂತ ಕಟುವಾದ ಪರಿಮಳವನ್ನು ಬೀರುತ್ತದೆ. ಆದ್ದರಿಂದ ಈ ವಾಸನೆಯು ಕೂಡ ಹಾವುಗಳಿಗೆ ಅಹಿತಕರವಾದ ಪರಿಣಾಮವನ್ನು ಬೀರುತ್ತದೆ. ಹಾವುಗಳನ್ನು ದೂರವಿಡಲು ನಿಮ್ಮ ಮನೆ ಅಥವಾ ತೋಟದ ಬಳಿ ಅಕ್ಕಪಕ್ಕ ಚೆಂಡು ಹೂವಿನ ಗಿಡಗಳನ್ನು ನೆಡುವುದು ಒಳ್ಳೆಯದು. ಕೊನೆಯದಾಗಿ ಪುದೀನ. ತಾಜಾ ಪರಿಮಳವು ಹಾವುಗಳಿಗೆ ಕಿರಿಕಿರಿ ಉಂಟು ಮಾಡುತ್ತದೆ. ಹಾವುಗಳು ಮನೆಯ ಒಳಗೆ ನುಸುಳದಂತೆ ತಡೆಯಲು ಮನೆಯ ಸುತ್ತಲೂ ಪುದೀನ ಗಿಡ ನೆಡಿ. ಇದರ ವಾಸನೆಯಿಂದ ಸೊಳ್ಳೆಗಳು ಕೂಡ ಮನೆಯೊಳಗೆ ಬರುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರದ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.